25 ಮಾನ್ಯ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರನ್ನ ಕೇಳ ಬಯಸ್ತೇನೆ. ಖಂಡ್ರೆ ಅವರೇ, ಖಂಡ್ರೆ ಅಧ್ಯಕ್ಷರೇ, ಉತ್ತರ ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಉತ್ತರನ ಒದಗಿಸಲಾಗಿದೆ. ಇವತ್ತು ಆನೇಕಲ್ ತಾಲೂಕಲ್ಲಿ ಸುಮಾರು 228 ಶುದ್ಧ ಕುಡಿಯುವ ನೀರು ಘಟಕಗಳಿದ್ದು ಅದರ ಪೈಕಿ 219 ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ನಿಜವಾಗ್ಲೂ ಇಲಾಖೆಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಕ್ಕೆ ಬಯಸ್ತೇನೆ. ಸಭಾಧ್ಯಕ್ಷರೇ, ಸುಮಾರು 9 ಗ್ರಾಮಗಳಲ್ಲಿ ಇವತ್ತು ಕೂಡ ಶುದ್ಧ ಕುಡಿಯುವ ಘಟಕ ಕೆಲಸ ಮಾಡ್ತಾ ಇಲ್ಲ. ಆದಷ್ಟು ತುರ್ತಾಗಿ ಈ ಘಟಕಗಳನ್ನ ದುರಸ್ತಿ ಮಾಡಿ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಅನುಕೂಲ ಮಾಡಿಕೊಡ್ಬೇಕು ಅಂತ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಯಾಕಂದ್ರೆ ಬರಗಾಲ ಅತ್ಯಂತ ಭೀಕರವಾಗಿದ್ದು ನಮ್ಮ ಭಾಗಗಳಲ್ಲಿ ಅಂತರ್ಜಲ ಕುಸಿದೋಗಿದ್ದು ಎಲ್ಲರೂ ಕೂಡ ಇವತ್ತು ಶುದ್ಧ ಕುಡಿಯುವ ನೀರಿನ ಘಟಕಗಳ ಮೇಲೆ ಮನೆಗಳಿಗೆ ಶುದ್ಧ ಕುಡಿಯುವ ನೀರಿಗೋಸ್ಕರ ಭರವಸೆನ ಇಟ್ಕೊಂಡಿದ್ದಾರೆ. ಅದನ್ನ ಆದಷ್ಟು ತುರ್ತಾಗಿ ದುರಸ್ತಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ತೀನಿ ಸಭಾಧ್ಯಕ್ಷರೇ. ಸನ್ಮಾನ್ಯ ಸಭಾಧ್ಯಕ್ಷರೇ, ಆನೇಕಲ್ ವಿಧಾನಸಭಾ ಕ್ಷೇತ್ರದಲ್ಲಿ ತನಿಖೆ ನಡೀತಾ ಇದೆ. ಸಿಬಿಐ 228 ಶುದ್ಧ ಕುಡಿಯುವ ನೀರಿನ ಘಟಕಗಳ ಪೈಕಿ 219 ಘಟಕಗಳು ಇಡಿ ತನಿಖೆ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಕಾಂಗ್ರೆಸ್ ಪಾರ್ಟಿ ತನಿಖೆ ಮಾಡ್ತಾ ಇಲ್ಲ. ಎಲ್ಲರೂ ತನಿಖೆ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಪಾರ್ಟಿ ಮಾತ್ರ ತನಿಖೆ ಮಾಡ್ತಾ ಇಲ್ಲ. ದುರಸ್ತಿಯಿಂದ ಅವರೆಲ್ಲದಕ್ಕೂ ಬಿಡದಿರ್ತವೆ. ತನಿಖಾ ಆಯೋಗ ಮಾಡಿದ್ರು, ಈ ದುರಸ್ತಿಯಿಂದ ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಬಿಡದಿಗೆ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಇದಕ್ಕಾಗಿ ನಾಗೇಂದ್ರ ಯಾಕೆ ಸತ್ಯ ಶೋಧನಾ ಸಮಿತಿ ಇಲ್ಲ? ಈಗಾಗಲೇ ಪ್ರತಿ ಘಟಕಗಳಿಗೆ 3,000 ಸತ್ಯ ಇದ್ರೆ ಯಾಕೆ ಮಾಡ್ತಾ ಇಲ್ಲ? ರಿಪೇರಿಗಾಗಿ ದುರಸ್ತಿಗಾಗಿ ಸತ್ಯ ಬೇಕಾಗಿಲ್ಲ ಇವರಿಗೆ. ಕಾಂಗ್ರೆಸ್ ಪಾರ್ಟಿಗೆ ಸತ್ಯ ಬೇಕಾಗಿಲ್ಲ. ಹೊರತುಪಡಿಸಿ ಒಬ್ಬ ನಾಗೇಂದ್ರಗೋಸ್ಕರ ಇಷ್ಟೊಂದು ಸದನದ ಹಣವನ್ನು ಹಾಳು ಮಾಡ್ತಾ ಇದ್ದಾರೆ. ಒಬ್ಬ ನಾಗೇಂದ್ರಗೋಸ್ಕರ 6 ಘಟಕಗಳಿದ್ದಾವೆ. ಈ 6 ಘಟಕಗಳಿಗೆ ಇವತ್ತು ದುರಸ್ತಿ ಮಾಡಲಿಕ್ಕೆ ಅವಶ್ಯಕತೆ ಇರುವಂತಹ ಅನುದಾನ ಗ್ರಾಮ ಪಂಚಾಯಿತಿ ಅನುದಾನದಿಂದ ಆದರೂ ಮಾಡ್ತೇವೆ. ಒಂದು ವೇಳೆ ಗ್ರಾಮ ಪಂಚಾಯಿತಿಯಲ್ಲಿ ಅನುದಾನ ಲಭ್ಯ ಇಲ್ಲದೆ ಇದ್ದರೆ ಅದನ್ನು ಇಲಾಖೆ ಅನುದಾನದಿಂದ ಪೂರ್ಣ ಎಲ್ಲಾ ಶುದ್ಧ ಕುಡಿಯುವ ಘಟಕಗಳನ್ನು ನಾವು ರಿಪೇರಿ ಮಾಡಿ ದುರಸ್ತಿ ಮಾಡಿ ಅದನ್ನು ಇವತ್ತು ವರ್ಕಿಂಗ್ ಕಂಡೀಷನ್ ಅಲ್ಲಿ ತರ್ತೀವಿ ಅನ್ನುವಂತ ಒಂದು ಮಾತನ್ನು ಗೌರವಾನ್ವಿತ ಸದಸ್ಯರಿಗೆ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ. ಹಾಗೆ ಇವತ್ತು ಇಡೀ ರಾಜ್ಯದಲ್ಲಿ ಸುಮಾರು 20,340 ಶುದ್ಧ ಕುಡಿಯುವ ನೀರಿನ ಘಟಕಗಳಿದ್ದಾವೆ. ಅದರಲ್ಲಿ 17,208 ಘಟಕಗಳು ಈಗಾಗಲೇ ಕಾರ್ಯಾಚರಣೆಯಲ್ಲಿ ಇದ್ದಾವೆ. ಡಿಫೆಕ್ಟ್ 602 ಇದ್ದಾವೆ. ಮತ್ತೆ ರಿಪೇರಿಗೆ 2,530 ಇದ್ದಾವೆ. ಈಗಾಗಲೇ ಇವತ್ತು ನಾವು ಎಲ್ಲೆಲ್ಲಿ ಪ್ರತಿಯೊಂದು ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ ಈ ವರ್ಷ ರಾಜ್ಯದಲ್ಲಿ ಅನುದಾನ 3,000 ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಹೋದ ವರ್ಷ 1,416 ಶುದ್ಧ ಕುಡಿಯುವ ನೀರಿನ ಘಟಕಗಳಿಗೆ 49,34 ಕೋಟಿ ರೂಪಾಯಿ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ಈ ವರ್ಷ ಸಹಿತ ಇವತ್ತು ನಾವು ಸುಮಾರು ರಾಜ್ಯದಲ್ಲಿ 29,50,00,000 ರೂಪಾಯಿ ಅಲೋಕೇಟ್ ಮಾಡಿದ್ದೇವೆ. 13 ಕೋಟಿ ಬಿಡುಗಡೆ ಮಾಡಿದ್ದೇವೆ. ಹೀಗಾಗಿ ಆನೇಕಲ್ ತಾಲೂಕಿನಲ್ಲಿ ಸಹಿತ ಇವತ್ತೇನು ಸ್ಥಗಿತಗೊಂಡಿರುವಂತಹ ಮತ್ತು ರಿಪೇರಿಗೆ ಯಾವುದು ದುರಸ್ತಿಗಿದೆ ಅದೆಲ್ಲವನ್ನು ದುರಸ್ತಿ ಮಾಡಿ ಕಾರ್ಯಾಚರಣೆಯಲ್ಲಿ ತರ್ತೀವಿ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷ, ಧನ್ಯವಾದಗಳು. ರಾಹುಲ್ ಗಾಂಧಿ ಮನೆಗೆ ಹೋಯ್ತು. ಶ್ರೀ ಗೋಪಾಲಯ್ಯ, ಶ್ರೀ ನಾರಾಯಣ ಸ್ವಾಮಿ. ಸಾಮಾನ್ಯ ಸಭಾಧ್ಯಕ್ಷರೇ, ಪ್ರಶ್ನೆ ಗೊತ್ತಿದೆ.